ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕಲೆಕ್ಟಿವ್ ರೀಡಿಂಗ್ನ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ ನಿಮಗೆ ಬರುತ್ತಿರುವ ಆಶೀರ್ವಾದಗಳು ಯಾವುದು ಅನ್ನೋದನ್ನು ನೋಡೋಣ. ಯಾವ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ. ಇದು ಕಲೆಕ್ಟಿವ್ ರೀಡಿಂಗ್, ಇದರಲ್ಲಿ ಯಾವುದೇ ಥರದ ಫೈಲ್ ಇಲ್ಲ. ಓಕೆ, ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಸೊ ನಿಮಗೆ ಯಾವೊಂದು ಆಶೀರ್ವಾದಗಳು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you. Wow. Balance. So yes, the first ನಿಮ್ಗೆ ಯಾವ ಆಶೀರ್ವಾದ ಬರ್ತಾ ಇದೆ ಅಂತಂದರೆ ಬ್ಯಾಲೆನ್ಸ್. ಇದು ಯಾವುದೇ ಥರದ ಬ್ಯಾಲೆನ್ಸ್ ಇರಬಹುದು. ಲೈಕ್ ಹೋಮ್ ಆ್ಯಂಡ್ ಅಂತಂದರೆ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡೋದಿರ್ಬೋದು. ಇಲ್ಲಾಂದರೆ ನಿಮ್ಮ ಕರಿಯರನ್ನು ಬ್ಯಾಲೆನ್ಸ್ ಮಾಡೋದಿರ್ಬೋದು. ಎನಿ ಕೈಂಡ್ ಆಫ್ ರೈಟ್ ನಾವು ಏನಾದರೂ ಇಂಬ್ಯಾಲೆನ್ಸ್ ಅಲ್ಲಿ ನೀವು ಹೋಗ್ತಾ ಇದ್ರೆ, ಲೈಕ್ ಅದು ನಿಮ್ಮ ಎಮೋಷನ್ಸ್ ಇರಬಹುದು, ನಿಮ್ಮ ಕೆಲಸಗಳಿರ್ಬೋದು, ಏನೇ ಇರಲಿ. ಓಕೆ, ದ ಡ್ರ್ಯಾಗನ್ ಫ್ಲೈ ಆ್ಯಂಡ್ ಫ್ಯಾನ್ಸಿ. ಡ್ರ್ಯಾಗನ್ ಫ್ಲೈ ಇಂಟ್ಯೂಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಬ್ಯಾಲೆನ್ಸ್ ಬರ್ತಾ ಇದ್ದೆ. ಓಕೆ, ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ಸ್ ಕೂಡ ತುಂಬ ಶಾರ್ಪ್ ಆಗ್ತಾ ಇದೆ. ಕಮ್ಯುನಿಕೇಷನ್ಸ್, ಓಕೆ, ದ್ಯಾಟ್ ಈಸ್ ಬ್ಲೆಸ್ಸಿಂಗ್ಸ್ ಫಾರ್ ಯು. ಕಮ್ಯುನಿಕೇಷನ್ಸ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಗಾರ್ಡನ್ಶಿಪ್. ಸೊ ದ ಸೆಕೆಂಡ್ ಬ್ಲೆಸ್ಸಿಂಗ್ಸ್ ಈಸ್ ಗಾರ್ಡನ್ಶಿಪ್. ನಾನು ಒಂದ್ಸಲ ಎಲ್ಲ ಕಾರ್ಡನ್ನು ತೆಗಿತೀನಿ ಮತ್ತೆ ಮಾತಾಡುವಂತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಓ ಮೈ ಗಾಡ್, ಕಮ್ಯುನಿಕೇಷನ್ ಇವಾಗಷ್ಟೇ ಮಾತಾಡಿದೆ ಆ್ಯಂಡ್ ಕಮ್ಯುನಿಕೇಷನ್ಸ್ ಕಾರ್ಡ್ ಬಂತು ನೋಡಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಕಾರ್ಡ್ಸ್ ಕನೆಕ್ಟ್ ಆಗಿದ್ರೆ ಯಾವ ಥರ ಮಾತಾಡುತ್ತೆ ನೋಡಿ. ಆ್ಯಕ್ಚುಲಿ ನನಗೆ ತೊಗೊಳ್ಳಿಕ್ಕಿದ್ದು ಬರೀ 3 ಕಾರ್ಡ್ಸ್, ಬಟ್ ಲೆಟ್ಸ್ ಸಿ. ಲಾಯಲಿಟಿ ಇದೆ ಇಲ್ಲಿ. ಓಕೆ, ಆ್ಯಂಡ್ ದ ಪ್ರೊಟೆಕ್ಷನ್. ವಾವ್, ದ ಬ್ಲೆಸ್ಸಿಂಗ್ಸ್ ಮೇನ್ ಈಸ್ ಪ್ರೊಟೆಕ್ಷನ್. ಐ ಡೋಂಟ್ ನೋ ವೈ, ಬಟ್ ನನಗಿಲ್ಲಿ ತುಂಬ ಫೀಲ್ ಆಗ್ತಾ ಇದೆ ಏನು ಅಂತಂದರೆ ಪ್ರೊಟೆಕ್ಷನ್ ಈಸ್ ವೆರಿ ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ಫಾರ್ ಯು. ಅಂತಂದರೆ ಯಾವುದೇ ಥರದ ಲೈಫಲ್ಲಿ ಸಣ್ಣ ಪುಟ್ಟ ನೆಗೆಟಿವಿಟಿ ನೀವು ಫೀಲ್ ಆದರೂ ಕೂಡ ನಿಮ್ಮನ್ನು ನೀವು ನಂಬಿರುವಂತಹ ದೇವರುಗಳು ಏನಿದ್ದಾರೆ ನೋಡಿ, ತುಂಬಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ ಲೀಡರ್ಶಿಪ್. ಗಾರ್ಡನ್ಶಿಪ್ ಇದೆ ಆ್ಯಂಡ್ ಲೀಡರ್ಶಿಪ್ ಕೂಡ ಇದೆ. ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಓಕೆ, ಸೊ ಎಸ್, ಅದೊಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಬರ್ತಾ ಇದೆ. ಸೊ ಲೆಟ್ಸ್ ಸಿ, ಇವಾಗ ಸರಿಯಾಗಿ ನೋಡೋಣ. ಮತ್ತು ಟ್ಯಾರೋ ಇಂದ ಕೂಡ ನಾನು ನೋಡಬೇಕು ಅಂತ ಇದ್ದೀನಿ. ಓಕೆ, ರೈಟ್. ಬ್ಯಾಲೆನ್ಸ್ ಇದೆ. ಈ ಬ್ಯಾಲೆನ್ಸ್ ಏನಿದೆ ನೋಡಿ, ಇದು ನಿಮ್ಮ ಥಾಟ್ ಬಗ್ಗೆ ಕೂಡ ಮಾತಾಡುತ್ತೆ. ಥಾಟಲ್ಲಿ ಶಿಫ್ಟ್ ಬರುವಂಥದ್ದು, ಇದು ಕೂಡ ಒಂದು ಬ್ಲೆಸ್ಸಿಂಗ್ಸ್. ಇಲ್ಲಿ ತನಕ ಏನಾದರೂ ನೆಗೆಟಿವ್ ಥಾಟ್ಸ್ ನೀವೇನಾದರೂ ಕಾಡ್ತಾ ಇದೆ ಅಂತಂದರೆ, ಲೈಕ್ ಇದು ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ. ಏನು ಅಂತಂದರೆ ನಿಮ್ಮ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಏನಿದೆ ನೋಡಿ, ಅಲ್ಲಿ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ ಇಲ್ಲಿ. ಅದು ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ. ಓಕೆ, ಸೆಕೆಂಡ್ ಥಿಂಗ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಕೇರ್. 2 ಕಾರ್ಡ್ ಕೂಡ ಕೇರ್ ಬಗ್ಗೆ ಮಾತಾಡುತ್ತೆ ಇಲ್ಲಿ. ಲಾಯಲಿಟಿ ಆ್ಯಂಡ್ ಗಾರ್ಡನ್ಶಿಪ್ 2 ಕೂಡ ಕೇರ್ ಬಗ್ಗೆ ಮಾತಾಡುತ್ತೆ. ಸೊ ಇಲ್ಲಿ ತನಕ ಯಾರಾದರೂ ನಿಮಗೆ ಆ ಕೇರನ್ನು ಕೊಡ್ತಾ ಇರಲಿಲ್ಲ ಅಂತಂದರೆ, ನೀವು ಒಬ್ಬರನ್ನ ತುಂಬ ಕೇರ್ ಮಾಡ್ತಾ ಇದ್ರಿ, ಲೈಕ್ ಒಳ್ಳೆ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡ್ತಾ ಇದ್ರಿ. ಬಟ್ ಅವರೆಲ್ಲೂ ನಿಮ್ಮನ್ನು ಲೈಕ್ ಬದಿಗಿಡ್ತಾ ಇದ್ರು, ಇಲ್ಲಾಂದರೆ ಕೇರ್ ಮಾಡ್ತಾ ಇರಲಿಲ್ಲ, ಆ ಥರ ಏನಾದರೂ ಅನಿಸ್ತಾ ಇದ್ರೆ, ಇಲ್ಲ ಅಂದರೆ ನೀವು ಯಾರನ್ನಾದರೂ ಇವರು ಬೇಡ ಅವ್ರು ನಿಮಗೆ ಕೇರ್ ಮಾಡ್ತಾ ಇದ್ದಾರೆ. ಬಟ್ ಆ ಕೇರನ್ನು ನೀವು, ಫಾರ್ ಎಕ್ಸಾಂಪಲ್ ತಾಯಿನೇ ತೊಗೊಳ್ಳೋಣ, ಬಿಕಾಸ್ ನನಗೆ ಇಲ್ಲಿ ಆ ಎನರ್ಜಿ ಸಿಗ್ತಾ ಇದೆ. ತಾಯಿ ಯಾವಾಗಲೂ ನಮಗೆ ಗೈಡ್ ಮಾಡ್ತಾರೆ ಅಲ್ವಾ. ಸೊ ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ. ಬಟ್ ನಾವು ಏನು ಮಾಡ್ತೀವಿ ಅಂತಂದರೆ, ಇವ್ರದ್ದು ಯಾವಾಗ ನೋಡಿದ್ರು ಇದ್ದಿದ್ದೆ ಅಂತ ಅನಿಸುತ್ತೆ ನಮಗೆ.
ಬಟ್ ದಿಸ್ ಟೈಮ್ ಡೋಂಟ್ ಡೂ ದ್ಯಾಟ್. ಈ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಇದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಹೆಚ್ಚಿನ ಕೇರ್ ಫ್ಯಾಮಿಲಿಯಿಂದ ಕೂಡ ಇದು ಬರ್ತಾ ಇದೆ. ಇಲ್ಲ ಅಂದರೆ ನಿಮ್ಮ ಒಂದು ಕಮ್ಯುನಿಟಿ ಒಳ್ಳೆ ಇದ್ದರೆ ಅಲ್ಲಿಂದ ಕೂಡ ನಿಮಗೆ ಪ್ರೀತಿ ಸಿಗ್ತಾ ಇದೆ. ಓಕೆ, ಲವ್ ಆ್ಯಂಡ್ ಕೇರ್, ಆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕಮ್ಯುನಿಕೇಷನ್ಸ್. ಸೊ ನಿಮ್ಮ ಥ್ರೋಟ್ ಚಕ್ರ ಏನಿದೆ ನೋಡಿ, ತುಂಬಾ ಆ್ಯಕ್ಟಿವ್ ಆಗ್ಬೋದು. ಥ್ರೋಟ್ ಚಕ್ರ ಅಂತಂದರೆ ಮೊದಲು ನಿಮಗೆ ಏನು ಹೇಳೋದಕ್ಕಾಗ್ತಾ ಇರಲಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬಹುದು. ಬಿಕಾಸ್ ಲೈಕ್ ರೂಸ್ಟರ್ ಬಂದಿದೆ, ಲೈಕ್ ಕಮ್ಯುನಿಕೇಷನ್. ನಾನು ಇಲ್ಲೇ ಹೇಳ್ದೆ, ಇಲ್ಲಿ ಬಂದಿದೆ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಇಸ್ ದ ಕೀ. ನಿಮಗೆ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಕಮ್ಯುನಿಕೇಷನ್ಸ್ ಬೇಕು. ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸಕ್ಸಸ್ ಬೇಕು ಅಂತಂದರೆ ಕಮ್ಯುನಿಕೇಷನ್ಸ್ ಸರಿಯಾಗಿರಬೇಕು. ಅದು ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಯಾರೇ ಇರ್ಬೋದು, ಮಾತಾಡೋದು ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್, ಮುಖ್ಯವಾದದ್ದು. ಆ್ಯಂಡ್ ಏನು ಮಾತಾಡ್ತಾ ಇದ್ದೀರಿ ಅದು ಕೂಡ ಓಕೆ, ಒಳ್ಳೆ ಮಾತುಗಳನ್ನು ಆಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಪ್ಲಸ್ ನೀವು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ರಿ, ಇಲ್ಲಿವರೆಗೆ ತುಂಬಾ ಕೇರ್ ಮಾಡ್ತಾ ಇದ್ರಿ ಆ್ಯಂಡ್ ಒಳ್ಳೆ ಕರ್ಮ ಇಟ್ಕೊಂಡಿದ್ರಿ ಅಂತಂದರೆ ಒಳ್ಳೆ ಬ್ಲೆಸ್ಸಿಂಗ್ಸೇ ನಿಮ್ಗೆ ಬರುತ್ತೆ. ಓಕೆ, ಯಾವತ್ತೂ ಕೆಟ್ಟ ಬ್ಲೆಸ್ಸಿಂಗ್ಸ್ ಬರೋದಿಲ್ಲ. ಹ್ಯಾಪಿನೆಸ್ ಬರ್ತಾ ಇದೆ ಇಲ್ಲಿ. ಓಕೆ, ಹ್ಯಾಪಿನೆಸ್ ಎನರ್ಜಿನ ನೋಡ್ತಾ ಇದ್ದೀನಿ. ಬಟ್ ನನಗೆ ಇಲ್ಲಿ ಪ್ರೊಟೆಕ್ಷನ್ ಏನಿದೆ ನೋಡಿ, ಇದು ತುಂಬ ದೊಡ್ಡ ಬ್ಲೆಸ್ಸಿಂಗ್ಸ್ ಅಂತ ಅನ್ನಿಸ್ತಾ ಇದೆ. ಓಕೆ, ಪ್ರೊಟೆಕ್ಷನ್ ಈಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ಸ್ ಫಾರ್ ಯು. ಸೊ ಪ್ರೊಟೆಕ್ಷನ್, ನೀವು ಸುರಕ್ಷಿತವಾಗಿದ್ದೀರಾ ನೀವು ಅಂತಂದರೆ ಸಣ್ಣ ಸಣ್ಣ ಚಾಲೆಂಜ್ ಏನಿದೆ ನೋಡಿ ಅಲ್ಲೂ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಯಾವುದು ನಿಮಗೆ ತುಂಬ ಕುಗ್ಗುವಂತೆ ಮಾಡುತ್ತೆ ನೋಡಿ ಅಲ್ಲೂ ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ. ಓಕೆ, ಸೊ ಏನಾದರೂ ನಿಮ್ಮ ಜೊತೆ ಚೆನ್ನಾಗಿ ಆಗಿಲ್ಲ ಅಂತಂದರೆ ಅಂದ್ಕೊಳ್ಬೇಡಿ. ಏನು ಅಂತಂದರೆ ಲೈಕ್ ಯಾಕೆ ನನ್ನ ಜೊತೆ ಹೀಗಾಯಿತು ಅನ್ನೋದಕ್ಕಿಂತ ಏನೋ ದೊಡ್ಡದಾಗಲಿಲ್ಲ, ಸಣ್ಣದ್ರಲ್ಲಿ ಆಯಿತು. ಕೆಲವೊಮ್ಮೆ ಎಸ್, ಇಲ್ಲಿ ಬಾಟಮ್ ಆಫ್ ದ ಡೆಕ್ ದ ಬೇರ್ ಆ್ಯಂಡ್ ದ ಸೀಡರ್ ಇದೆ. ಅಫ್ಕೋರ್ಸ್ ಇದು ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ, ಕ್ಲೆನ್ಸಿಂಗ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಕೆಲವೊಂದು ಕ್ಲೆನ್ಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಅದು ಕೂಡ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್. ಬಿಕಾಸ್ ಇಲ್ಲಿ ಲೀಡರ್ಶಿಪ್ ಲೈಕ್ ಲೀಡರ್ಶಿಪ್ ಬಗ್ಗೆ ಮಾತಾಡ್ತೆ. ಗಾರ್ಡನ್ಶಿಪ್ ಇದೆ ಆ್ಯಂಡ್ ಲೀಡರ್ಶಿಪ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಇನ್ನೊಂದು ಏನಿಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತಂದರೆ ನಿಮಗೆ ಬೇರೆಯವರು ಕೌನ್ಸಿಲ್ ಮಾಡಬಹುದು ಆ್ಯಂಡ್ ನಿಮಗೆ ಗೈಡ್ ಮಾಡಬಹುದು. ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ಕೌನ್ಸಿಲ್ ಮಾಡ್ಬೋದು, ಬೇರೆಯವರಿಗೆ ಗೈಡ್ ಕೂಡ ನೀವು ಮಾಡಬಹುದು. ಇದು ಒಂದು ಬ್ಲೆಸ್ಸಿಂಗ್ಸ್. ಏನಾದರೂ ನೀವು ಅಂದ್ಕೊಳ್ತಾ ಇದ್ರೇನೋ ನಾನು ಈ ಒಂದು ಫೀಲ್ಡಲ್ಲಿ ಹೋಗಬೇಕು, ಹೀಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಹತ್ರ ಬರ್ತಾ ಇದೆ. ಆಪರ್ಚುನಿಟಿ ಕೂಡ ಇದೆ. ಓಕೆ, ಆಪರ್ಚುನಿಟಿ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಬರ್ತಾ ಇದೆ. ಸೊ ಆದಷ್ಟು ಲಾಯಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀವೆಷ್ಟು ಪ್ರಾಮಾಣಿಕವಾಗಿದ್ದೀರಾ, ಬೇರೆಯವ್ರ ಜೊತೆ ಎಷ್ಟು ನೀವು ಪ್ರಾಮಾಣಿಕರಾಗಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಬೇರೆಯವರಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಬೇರೆಯವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅಪ್ರಿಷಿಯೇಷನ್ನ ಕೊಡಿ, ಅವರನ್ನು ಅಪ್ರಿಷಿಯೇಟ್ ಮಾಡಿ. ಓಕೆ, ಹಾಗೆ ನಾನು ಅಪ್ರಿಷಿಯೇಷನ್ ಕೂಡ ನೋಡ್ತಾ ಇದ್ದೀನಿ, ನಿಮ್ಮನ್ನು ಬೇರೆಯವರು ಅಪ್ರಿಷಿಯೇಟ್ ಮಾಡಬಹುದು. ಇದು ಕೂಡ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಹ್ಯಾಪಿನೆಸ್ ಬ್ಲೆಸ್ಸಿಂಗ್ಸಲ್ಲಿ ಬರ್ತಾ ಇದೆ. ಹ್ಯಾಪಿನೆಸ್, ಅಪ್ರಿಷಿಯೇಷನ್, ಎಮೋಷ್ನಲ್ ಸ್ಟ್ರೆಂತ್ ಬರ್ತಾ ಇದೆ, ಲವ್ ಆ್ಯಂಡ್ ಕೇರ್ ಬರ್ತಾ ಇದೆ. ಕಮ್ಯುನಿಕೇಷನ್ಸ್ ಈಸ್ ದ ಕೀ. ಒಂದು ಒಳ್ಳೆ ನಾವು ಮಾತುಗಾರ ಆಗಬೇಕು ಅಂತಂದರೆ ಕಮ್ಯುನಿಕೇಷನ್ ಏನಿದೆ ನೋಡಿ ಅದು ಚೆನ್ನಾಗಿರಬೇಕಾಗತ್ತೆ. ಸೊ ರೈಟ್, ಸೊ ಲೆಟ್ಸ್ ಏನು ಬ್ಲೆಸ್ಸಿಂಗ್ಸ್ ಅನ್ಫೋಲ್ಡ್ ಆಗ್ತಾ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. Let's take this ಅಲ್ವಾ. ನಾನು ಇವಾಗಷ್ಟೇ ಹೇಳಿದೆ ಕ್ಲೆನ್ಸಿಂಗ್. ಅಫ್ಕೋರ್ಸ್ ಇಲ್ಲಿ ಕ್ಲೆನ್ಸಿಂಗ್, ಅವೇಕನಿಂಗ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಸೊ ಕೆಲವರಿಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ತೀರ್ಥಯಾತ್ರೆ ಕೂಡ ಇದೆ. ಐ ಕ್ಯಾನ್ ಫೀಲ್ ದ ಎನರ್ಜಿ. ಲೈಕ್ ಯಾವುದೇ ಇರ್ಬೋದು, ತೀರ್ಥಯಾತ್ರೆಗೆ ಹೋಗುವಂಥದ್ದು, ಅಲ್ಲಿ ಹೋಗುವಂಥ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಲೈಕ್ ಅದು ಜಗನ್ನಾಥ ಪುರಿ ಟೆಂಪಲ್ ಇರ್ಬೋದು, ದೊಡ್ಡ ದೊಡ್ಡ ಟೆಂಪಲ್ ಬರುತ್ತೆ ಅಲ್ವಾ. ಸೊ ಅಂಥ ಟೆಂಪಲ್ ಹೋಗುವಂಥ ಅವಕಾಶ ನಿಮಗೆ ಸಿಗ್ಬೋದು. ಎಸ್, ಹೀಲಿಂಗ್ ಈ ಕಾರ್ಡಲ್ಲಿದೆ. ಈ ಕಾರ್ಡಲ್ಲಿದೆ ಟ್ಯಾರೋ ತೊಗೊಳ್ಳುವ ಶಫಲ್ ಮಾಡುವಂಥ ಅಗತ್ಯನೇ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಎನಿವೇಸ್ ಹೀಲಿಂಗ್ ಇದೆ, ಪೀಸ್ ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಂಡ್ ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ಗೈಡ್ ಮಾಡೋರು ಸಿಗ್ತಾರೆ. ಓಕೆ, ಗೈಡ್ ಮಾಡೋರು ಸಿಗ್ತಾರೆ ನಿಮಗೆ. ದ ಥಿಂಗ್ ಈಸ್ ದ್ಯಾಟ್ ನಿಮಗೆ ಇಲ್ಲಿ ಒಂದೇ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಹಳೇದನ್ನು ತೊಗೊಂಡು ಹೋಗಬೇಡಿ, ಹಳೇದನ್ನು ನಿಮ್ಮ ಜೊತೆ ತೊಗೊಂಡು ಹೋಗಬೇಡಿ ಅಂತ ಹೇಳ್ತಾ ಇದ್ರೆ. 3 of Pentacles,
ಸೊ ಇಲ್ಲಿ ಒಳ್ಳೆ ಒಂದು ನಿಮಗೆ ಟೀಮ್ ಸಿಗಬಹುದು. ಓಕೆ, ಫಾರ್ ಮೀ ಬಿ ಸ್ಪಿರಿಟ್ ಏನಿದೆ ನೋಡಿ, ಇದು ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡುತ್ತೆ. ಸೊ ನೀವು ಸಮಯನ ಯಾವ ಥರ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತೀರಾ, ಯುಟಿಲೈಸ್ ಮಾಡ್ತೀರಾ ಅಂತ ಅಂದರೆ ಏನು ಗೊತ್ತಾ, ನೀವು ಏನೆಲ್ಲ ಕರ್ಮ ಮಾಡಿದ್ರಿ ನೋಡಿ ಅದಕ್ಕೆ ಫಲ ನಿಮಗೆ ಸಿಗುತ್ತೆ. ಈ ಒಂದು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಏನೋ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಬರಲಿ ಮುಖದಲ್ಲಿ ನಗು ಏನಿದೆ ನೋಡಿ ಅದನ್ನ ಮಾತ್ರ ಬಿಡಬೇಡಿ. ಯಾವಾಗಲೂ ನಗ್ನಗ್ತಾ ಇರಿ. ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಸೊ ಈ ಕಾರ್ಡ್ ಅದನ್ನು ಹೇಳ್ತಾ ಇದೆ, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಪ್ರೊಟೆಕ್ಟೆಡ್, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಲ್ಲ ಎಮೋಷ್ನಲ್ ಸ್ಟ್ರೆಂತ್ ಅಂತ ಹೇಳಿಬಿಟ್ಟು. ಸೊ ಇದು ಕಾರ್ಡ್ ಕೂಡ ಸ್ಟ್ರೆಂತ್, ಕರೇಜಸ್, ಧೈರ್ಯ ಬಗ್ಗೆ ಮಾತಾಡುತ್ತೆ, ಶಕ್ತಿ ಬಗ್ಗೆ ಮಾತಾಡುತ್ತೆ. ಸೊ ನಿಮಗೆ ಯಾವುದೇ ಥರದ ಚಾಲೆಂಜನ್ನು ಫೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಶಕ್ತಿನ ಕೊಡ್ತಾ ಇದ್ದಾರೆ ಇಲ್ಲಿ. ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಬ್ಲೆಸ್ಸಿಂಗ್ಸ್ ಏನು ಅಂತಂದರೆ, ಇಲ್ಲಿ ನಿಮ್ಮ ಹೇರ್ ಇರ್ಬೋದು, ನೀವು ನಿಮ್ಮ ಹೇರ್ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನಿಮ್ಮ ಸ್ಕಿನ್ ಬಗ್ಗೆ ನೀವು ಕೇರ್ ಮಾಡ್ತಾ ಇದ್ದೀರಾ, ಎನಿ ಕೈಂಡ್ ಆಫ್ ಕೇರ್, ಯಾವುದರ ಮೇಲೆ ತುಂಬ ನೀವು ಕೇರ್ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ನಿಮಗೆ ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ. ಓಕೆ, ಲೈಕ್ ನಿಮ್ಮ ಡಯಟ್ ಇರಬಹುದು. ಓಕೆ, ಬೆಳಿಗ್ಗೆ ಎದ್ದು ನೀರಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕುಡಿಯೋದಿರ್ಬೋದು, ಇಲ್ಲಾಂದರೆ ಲೈಕ್ ಎನಿ ಕೈಂಡ್ ಆಫ್ ಡಯಟ್. ಯೋಗ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನಿಮಗೆ 3 ವೀಕ್ಸಲ್ಲಿ ಅದರ ಒಂದು ಎಫೆಕ್ಟನ್ನು ನಿಮಗೆ ಕಾಣಬಹುದು 3 ವೀಕ್ಸಲ್ಲಿ. ಓಕೆ, ಸೊ ನಿಮ್ಮ ಸ್ಕಿನ್ ಗ್ಲೋ ಆಗ್ಬೋದು, ನಿಮ್ಮ ಹೇರ್ ತುಂಬ ಶೈನ್ ಆಗ್ಬೋದು, ಲೈಕ್ ಹೇರ್ ಗ್ರೋತ್ ಆಗಬಹುದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಪವರ್ಫುಲ್ ಬ್ಲೆಸ್ಸಿಂಗ್. ಸೊ ಪ್ಲೀಸ್ ಕ್ಲೈಮ್ ದಿಸ್. ಓಕೆ, ಸೊ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಕ್ಲೈಮ್ ಮಾಡಿ ಈ ರೀಡಿಂಗನ್ನು. ಓಕೆ, 8 ಆಫ್ ಕಪ್ಸ್. ಎಸ್, ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ ಅದನ್ನು ಕ್ಲೆನ್ಸ್ ಮಾಡ್ತಾ ಇದ್ದಾರೆ. ಇವಾಗಷ್ಟೇ ನಾನು ಹೇಳಿದೆ ಇಲ್ವಿ, ರೈಟ್. ನಿಮ್ಮ ಕರ್ಮ ಏನಿದೆ ನೋಡಿ, ಬಿಕಾಸ್ ನಂಬರ್ 8 ಕರ್ಮದ ಬಗ್ಗೆನೇ ಮಾತಾಡುತ್ತೆ. ನಿಮ್ಮ ಕರ್ಮ ಕ್ಲೆನ್ಸ್ ಆಗ್ತಾ ಇದೆ ಇಲ್ಲಿ. ಒಳ್ಳೆ ಕೆಲಸನ 5 ಆಫ್ ಸೋರ್ಸ್, ಲೈಕ್ ಸೊ ಬೇಡದೇ ಇರುವಂಥದ್ದು ಏನೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ರಿ, ಯಾವುದು ಮೆಂಟಲ್ ಸ್ಟ್ರೆಸ್ ನಿಮಗೆ ಕೊಡ್ತಾ ಇದೆ, ಇಲ್ಲಾಂದರೆ ಇದು ಎನ್ವೈರ್ಮೆಂಟ್ ಇರ್ಬೋದು, ಸುತ್ತಮುತ್ತಲಿರುವಂತಹ ಜನರು ಇರಬಹುದು, ಜಲಸಿ ಪೀಪಲ್ ಇರ್ಬೋದು, ಯಾರೇ ಇರ್ಬೋದು, ಅವರಿಂದ ನಿಮ್ಮನ್ನು ದೂರ ಇರಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮಗೆ ಕ್ಲೆನ್ಸ್ ನಿಮ್ಮನ್ನು ಕ್ಲೆನ್ಸ್ ಮಾಡ್ತಾ ಇದ್ದಾರೆ. ಎಸ್, ಬ್ಯಾಲೆನ್ಸ್ ಆ್ಯಂಡ್ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಅದೇ ನಾನು ಇಲ್ಲಿ ಆಲ್ರೆಡಿ ಬಂದಿದೆ, ಇಲ್ಲೂ ಇದೆ ಬ್ಯಾಲೆನ್ಸ್ ಬರ್ತಾ ಇದೆ, ಪ್ಯೂರಿಫಿಕೇಷನ್ ನಡೀತಾ ಇದೆ, ನಿಮ್ಮ ಶುದ್ಧತೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಕೆಲವೊಂದು ಪ್ಯಾಟರ್ನ್ಸ್ ನಿಮಗೆ ನೋಡೋದಕ್ಕೆ ಸಿಗಬಹುದು. ಅದನ್ನು ನೀವು ಸರಿ ಮಾಡ್ತಾ ಇದ್ದೀರಾ ಅಂತಂದರೆ ಎಸ್, 3 ವೀಕ್ಸ್ ಹೇಳಿದೆ ಅಲ್ಲ, 3 ವೀಕ್ಸಲ್ಲಿ ನೀವೇನಾದರೂ ಚೇಂಜಸನ್ನು ನೋಡ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತಾಳ್ಮೆಯಿಂದ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾ ಇದ್ದರೆ ಅವಸರ ಮಾಡಬೇಡಿ, ತಾಳ್ಮೆಯಿಂದ ಮಾಡಿ. ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಲೈಕ್ ಅದು ಯೋಚನೆ ಮಾಡೋದಿರಬಹುದು, ಏನೇ ಇರ್ಬೋದು, ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಚಾರಿಟ್ ಇದೆ ಅಫ್ಕೋರ್ಸ್. ನಿಮ್ಮ ಲೈಫಲ್ಲಿ ವಿಕ್ಟ್ರಿ ಬರ್ತಾ ಇದೆ, ವಿಜಯ. ಓಕೆ, ವಿಜಯ ಬರ್ತಾ ಇದೆ. ಐ ಡೋಂಟ್ ನೋ ವೈ ನನಗೆ ವಿಜಯದಶಮಿ ಅಂತ ಕೇಳ್ತು. ಸೊ ವಿಜಯದಶಮಿನೂ ಬರುತ್ತೆ ಅಲ್ವಾ. ಸೊ ಎಸ್, ಅಲ್ಲಿ ತನಕ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ನಿಮಗೆ ನೋಡೋದಕ್ಕೆ ಸಿಗಬಹುದು. ಅಲ್ಲಿ ತನಕ ದೇವರ ನಾಮ ಸ್ಮರಣೆ ಮಾಡೋದನ್ನು ಮರಿಬೇಡಿ. ಅಲ್ಲಿ ತನಕ ಅಲ್ಲ, ಜೀವನ ಪೂರ್ತಿ ದೇವರ ಸ್ಮರಣೆ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಲೈಕ್ ಚಾರಿಟ್ ಕಾರ್ಡ್ ಇದೆ. ಸಕ್ಸಸ್ ಅಂತೂ ವಿಜಯ ನಿಮಗಿದ್ದೇ ಇದೆ. ದೃಢ ನಿಶ್ಚಯ, ದೃಢ ಸಂಕಲ್ಪ ಮಾಡಿ ನೀವು ಯಾವುದೇ ಕೆಲಸವನ್ನು ಮಾಡ್ತೀರಾ ನೋಡಿ, ಅಲ್ಲಿ ಸಕ್ಸಸ್ ಇದೆ. ಲೈಕ್ ಇದು ನಿಮ್ಮ ಡಯಟ್ ಇರ್ಬೋದು, ನೀವು ಕ್ಲಿಯರ್ ಸ್ಕಿನ್ ಬೇಕು ಅಂತ ಇದ್ದರೆ ಅದಕ್ಕಿರ್ಬೋದು, ಮೆನಿಫೆಸ್ಟ್ ಏನಾದರೂ ಮಾಡ್ತಾ ಇದ್ದರೆ ಅದಕ್ಕಿರಬಹುದು. ಬಟ್ ಆಗುತ್ತೆ 3 ವೀಕ್ಸಲ್ಲಿ ನನಗೆ ಇಲ್ಲಿ ಚೇಂಜಸ್. ದ ಹೈ ಪ್ರೀಸ್ಟೆಸ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್. ಹೋಲ್ ಡೆಕ್ಕಲ್ಲಿ ನನಗೆ ತುಂಬ ಫೇವ್ರೆಟ್ ಅಂತಂದರೆ ಹೈ ಪ್ರೀಸ್ಟೆಸ್. ಓಕೆ, ಎಸ್, ಇಲ್ಲೂ ಕೂಡ ಫರ್ಟಿಲಿಟಿ ಇದೆ. ಇಲ್ಲೂ ಕೂಡ ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೈಟ್. ಸೊ ಎಸ್, ಕೆಲವರಿಗೆ ಇಲ್ಲಿ ಕೋರ್ಸ್ ಜಾಯ್ನ್ ಆಗುವಂತಹ ಒಂದು ಆಪರ್ಚುನಿಟಿ ಸಿಗಬಹುದು. ಎನಿ ಕೈಂಡ್ ಆಫ್ ಕೋರ್ಸ್ ಇದು ನಿಮ್ಮ ಲೈಫನ್ನು ಬದಲಾಯಿಸಬಹುದು. ಬಟ್ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ. ಓಕೆ, ಸೊ ಕೆಲವರಿಗೆ ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತಂದರೆ ಎಬಿಲಿಟೀಸ್, ಸೈಕಿಕ್ ಎಬಿಲಿಟೀಸ್ ಹೇಳ್ತಾರೆ ಅಲ್ವಾ, ಅದು. ಓಕೆ, ಕೆಲವರಿಗೆ ತುಂಬ ಇಚ್ಛೆ ಇರ್ಬೋದು, ನಾನು ಒಳ್ಳೆ ಟ್ಯಾರೋ ರೀಡರ್ ಆಗಬೇಕು ಅನ್ನೋದು. ಓಕೆ, ಇಲ್ಲಾಂದರೆ ಒಂದು ಒಳ್ಳೆ ಟ್ಯಾರೋ ಕೋರ್ಸನ್ನು ಜಾಯ್ನ್ ಆಗಬೇಕು ಅಂತ, ಅದು ಕೂಡ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಓಕೆ, ಸೊ ಲೆಟ್ ಮೀ ಸಿ ಹೈ ಪ್ರೀಸ್ಟೆಸ್. ಓಕೆ,
ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೊಂದು ಏನು ಅಂತಂದರೆ ಲೈಕ್ ಯಾರಾದರೂ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಅದು ಪ್ರಾಪರ್ಟಿ ರಿಲೇಟೆಡ್ ವಿಚಾರ ಏನಿದೆ ನೋಡಿ, ಲೈಕ್ ಗುಡ್ ನ್ಯೂಸನ್ನು ನೀವು ಕೇಳ್ಬೋದು. ಇದು ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಕೆಲವರು ಗ್ರ್ಯಾಜುಯೇಷನ್ ಆಗಬಹುದು. ಓಕೆ, ಆ್ಯಂಡ್ ಯಾರೋ ಎಕ್ಸಾಮ್ಸನ್ನು ಬರಿತಾ ಇದ್ದೀರಾ ನೋಡಿ, ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ. ಬಟ್ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ನಿಮ್ಮ ಲೈಫಲ್ಲಿ ಪೊಮಗ್ರನೇಟನ್ನು ಆ್ಯಡ್ ಮಾಡಿ. ಓಕೆ, ಐ ಡೋಂಟ್ ನೋ ವೈ, ಬಟ್ ಪೊಮಗ್ರನೇಟ್, ಆ್ಯಪಲ್, ಸೊ ಎಸ್, ಮೋರ್ ಫ್ಲವರ್ಸ್, ಪೇರ್, ಓಕೆ, ಅದನ್ನು ಆ್ಯಡ್ ಮಾಡಿ. ಆದಷ್ಟು ಫ್ರೂಟ್ಸನ್ನು ಆ್ಯಡ್ ಮಾಡಿ ನಿಮ್ಮ ಡಯಟಲ್ಲಿ. ನಿಮ್ಮ ಡಯಟಲ್ಲಿ ಆದಷ್ಟು ಫ್ರೂಟ್ಸನ್ನು ಆ್ಯಡ್ ಮಾಡಿ, ತುಂಬ ಒಳ್ಳೆಯದು. ಲೈಕ್ ಅದೇ ಹೇಳಿದೆ, ಆ್ಯಪಲ್ ಇರಬಹುದು, ಆ್ಯಪಲನ್ನು ಇರಬಹುದು, ದಾಳಿಂಬೆ ಇರಬಹುದು, ಪೇರ್ ಇರಬಹುದು, ಇಲ್ಲಾಂದರೆ ಪೇರಳೆ ಹಣ್ಣು ಇರಬಹುದು. ಸೊ ಎಸ್, ಇದನ್ನು ಆದಷ್ಟು ಡಯಟಲ್ಲಿ ಫಾಲೋ ಮಾಡಿ. ಅದರ್ ದೆನ್ ಲೈಕ್ ನೀವು ಯಾವ ತಿಂತೀರಾ ಹೆಚ್ಚು, ಮಸಾಲೆ ಪುರಿ ಇರ್ಬೋದು, ಪಾನಿಪುರಿ ಇರ್ಬೋದು, ಆ ಥರ ಲೈಕ್ ಸ್ವಲ್ಪ ನೀವು ಲೈಕ್ ಏನು ಹೇಳ್ತಾರೆ, ಜಂಕ್ ಫುಡ್. ಓಕೆ, ಜಂಕ್ ಫುಡ್. ಬಿಕಾಸ್ ನಾನು ಜಂಕ್ ಫುಡ್ ತಿನ್ನೋದೇ ಏನಿದೆ ನೋಡಿ, ತುಂಬಾ ಸಮಯ ಆಗೋಗಿದೆ ಇವಾಗ. ಸೊ ಬಿಕಾಸ್ ನಾನು ಕಟ್ ಮಾಡಿದ್ದೇನೆ ಜಂಕ್ ಫುಡ್ ಇವಾಗ ನಾನು ಸೇವಿಸ್ತಾ ಇಲ್ಲ. ಸೊ ನೆನಪಿಗೆ ಬರೋದಕ್ಕೆ ತುಂಬ ಹೊತ್ತಾಯಿತು. ಓಕೆ, ಎನಿವೇಸ್, ಬೀಸ್ ಏನಿದೆ ನೋಡಿ, ದುಂಬಿ, ಅದರ ಥರ ಕೆಲಸ ಮಾಡಿ. ದುಂಬಿ ಯಾವ ಥರ ಕೆಲಸ ಮಾಡುತ್ತೆ, ಹಾರ್ಡ್ ವರ್ಕ್ ಮಾಡುತ್ತೆ ಅಲ್ವಾ. ಒಂದು ನಮ್ಮ ಭಗವದ್ಗೀತೆಯಲ್ಲಿ ಒಂದು ವರ್ಸ್ ಇದೆ ಅಲ್ವಾ, ಅಧ್ಯಾಯ 2:47 ವರ್ಸ್, ಕರ್ಮಣ್ಯೋವಾಧಿಕಾರಸ್ತೆ ಮಾ ಫಲಾಯೇಷು ಕದಾಚನ ಮಾ ಕರ್ಮ ಫಲಾಯೇತು ಭೂಮತೆ ಸಂಗೋಸ್ತ್ವ ಕರ್ಮಣಿ. ಕರ್ಮಗಳನ್ನು ಮಾಡುವ ಅಧಿಕಾರ ನಮಗಿದೆ, ಬಟ್ ಅದರ ಫಲದ ಬಗ್ಗೆ ಚಿಂತೆ ಮಾಡುವಂಥ ಅಧಿಕಾರ ನಮಗಿಲ್ಲ. ಹಾಗಂತ ಹೇಳಿಬಿಟ್ಟು ಕರ್ಮ ಮಾಡದೇ ಇರಬೇಡ ಅಂತ ದೇವರು ಹೇಳಿದ್ದಾರೆ ಅಲ್ವಾ. ಸೊ ಕರ್ಮಗಳನ್ನು ಮಾಡಿ, ಫಲದ ಬಗ್ಗೆ ಚಿಂತೆ ಬೇಡ, ಫಲ ದೇವರಿಗೆ ಶರಣಾಗಿ ಅಲ್ವಾ. ಸೊ ಎಸ್, ದಿಸ್ ಈಸ್ ಕಲೆಕ್ಟಿವ್ ರೀಡಿಂಗ್. ವೆರಿ ಬ್ಯೂಟಿಫುಲ್. ಕಲೆಕ್ಟಿವ್ ರೀಡಿಂಗಲ್ಲಿ ಈ ಥರ ರೀಡಿಂಗ್ ಬರೋದು ತುಂಬಾ ರೇರ್. ಓಕೆ, ಬಟ್ ಅದು ಡಿಪೆಂಡ್ ಆಗುತ್ತೆ ಯಾವ ಥರ ರೀಡ್ ಮಾಡ್ತಾರೆ ಅನ್ನೋದು, ಟ್ಯಾರೋ ರೀಡರ್ ಯಾವ ಥರ ರೀಡ್ ಮಾಡ್ತಾರೆ ಅನ್ನೋದು. ಬಟ್ ಸೊ ಎಸ್, ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.